ವೇಷ ಹಾಕೊಂಡ್ ಕೂತ್ರೆ ನೀನ್ ದೇವ್ರಾಗ್ಬಿಡ್ತೀಯಾ? ನಿನ್ನ ನಾವು ಅಮ್ಮನವ್ರಂತ ನಂಬೇಕಾ? ಅನ್ಕೊಂಡಿರೋದು ನಾನಲ್ಲ ಸುಗಂಧಿ, ಈ ಅಮ್ಮನವ್ರ ಭಕ್ತರು. ನವರಾತ್ರಿಲಿ ಸಂಪತ್ನ ನೀಡೋ ಮಹಾಲಕ್ಷ್ಮಿ, ವಿದ್ಯೆಯನ್ನು ಕರುಣಿಸೋ ಸರಸ್ವತಿ, ಶಕ್ತಿ ತುಂಬೋ ದುರ್ಗೆಯಾಗಿ ಕೂರೋದಿಕ್ಕೆ ಅಮ್ಮನವ್ರ ಪ್ರೇರಣೆ ಆಗಿದೆ. ನಾನು ದೇವರಾಗೋದಿಕ್ಕೆ ಯಾವತ್ತೂ ಇಷ್ಟಪಡೋದಿಲ್ಲ. ಅಮ್ಮನವ್ರ ಪ್ರೇರಣೆ ಆ ಮಹಾತಾಯಿ ಹೇಳಿದ್ಲು ಅನ್ನೋದೆಲ್ಲ ಸುಳ್ಳು. ನೀನೇ ಬೇಕು ಅಂತ ಜನಗಳಿಗೆಲ್ಲ ಮಂಕೂತಿ ಹಚ್ಚಿ ಮೋಸ ಮಾಡ್ತಿದೀಯಾ. ನೀನೇನಾರು ಅನ್ಕೋ ಸುಗಂಧಿ, ನನಗೆ ಈ ಥರ ಬಾಲಾಂಬಿಕೆ ಆಗೋ ಅವಕಾಶ ಸಿಕ್ಕಿರೋದು ನನ್ನ ಭಾಗ್ಯ. ನನಗೆ ಮಾಡ್ತಿರೋ ಕೆಲಸದಿಂದ ಒಂದು 4 ಜನಕ್ಕೆ ನೆಮ್ಮದಿ ಸಿಗತ್ತೆ. ನೀನು ಬಾಲಾಂಬಿಕೆ ಆಗೋದಕ್ಕೆ ಸ್ಪರ್ಧೆನಲ್ಲಿ ಇದ್ದೀಯಲ್ವಾ? ಆಗೆಲ್ಲ ನಿನಗೀಗ ಅನ್ನಿಸ್ಲಿಲ್ವಾ? ಇಲ್ಲ, ಈ ಪೂಜೆ ಅಲಂಕಾರ ಮಾಡಿಸ್ಕೊಳ್ಳೋದು ಚೆನ್ನಾಗಿ ಅನ್ಸಿದೆ, ಅದಕ್ಕೆ ಸ್ಪರ್ಧೆಯಲ್ಲಿ ಭಾಗವಹಿಸಿದೆ. ಜನಗಳು ನನ್ನ ನೋಡಿ ಜೈಕಾರ ಹಾಕೋದು ನನಗಿಷ್ಟ, ಅದಕ್ಕೆ ಸ್ಪರ್ಧೆಯಲ್ಲಿ ಭಾಗವಹಿಸಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ನಾನು ನಿನ್ನನ್ನು ಸೋಲಿಸ್ಬೇಕಾಗಿತ್ತು, ಅದಕ್ಕೆ ಸೇರ್ಕೊಂಡೆ. ಹೋಗಿ ಬಿಡು ಸುಗಂಧಿ, ಮತ್ತೆ ಮತ್ತೆ ಕಳೆದನ್ನೇ ಕೆದಕ್ತೀಯಾ. ಮುಂದಿನ ಸತಿ ನೀನೇ ಬಾಲಂಬಿಕೆ ಆಗು. ಈಗ ನಾನು ಈ ನವರಾತ್ರಿನ ಪೂರೈಸ್ಬಿಡ್ತೀನಿ. ಜನಗಳು ಕಾಯ್ತಾ ಇದ್ದಾರೆ, ಇವರೆಲ್ಲ ಹೋಗಾದ್ಮೇಲೆ ನಾವು ಪುಸ್ತಕದಾಗ ಮಾತಾಡೋಣ, ಸರಿನಾ ಸುಗಂಧಿ? ಇನ್ನೇನು ನಾನು ನೀನು ಮಾತಾಡಂಗಿಲ್ಲ ಹಿರಣ್ಮಯಿ, ಜನಗಳೇ ಮಾತಾಡ್ತಾರೆ. ಮೈಕೈ ಎಲ್ಲ ಕೆರ್ಕೊಂಡು ನಿನಗೆ ಚೀಮಾರಿ ಆಗ್ತಾರೆ. ಆಮೇಲೆ ಇದೇ ಜನಗಳು ಈಗ ನಿನಗೆ ದೇವರು ಅಂತ ಸೇವೆ ಮಾಡ್ತಿರೋ ಬದಲಾಗಿ ಪೊರ್ಕೆ ಸೇವೆ ಮಾಡ್ತಾರೆ. ಸೌಗಂಧಿ, ನೀನು ಮಾಡೋ ಉಪಾಯ ಫಲಿಸುತ್ತೆ ಅಂತೀಯ? 1-2 ನಿಮಿಷ ಇರಿ. ಅವಳು ಕೊಡ್ತಿರೋ ವಿಭೂತಿಯಿಂದ ಎಲ್ರಿಗೂ ಮೈ ಕೆರ್ತಾಗುತ್ತೆ. ಅದಾದ್ಮೇಲೆ ಜನಗಳು ಅವಳನ್ನ ಒದ್ದೋಡಿಸ್ತಾರೆ. ಏನ್ ಇಷ್ಟೊಂದು ನವೆ ಬರ್ತೈತಿ, ಇಷ್ಟೊಂದು ಕೆರ್ತ? ಅಯ್ಯೋ, ಇದೇನಿದು? ಈ ವಿಭೂತಿಯಿಂದ ಕೆರ್ತ ಬರ್ತಿದ್ಯಾ? ಅಯ್ಯೋ, ಏನೋ
ಇದ್ರು ಇರ್ಬೋದೇನೋ. ಆ ಹಿರಣ್ಮಯಿ ಕೊಟ್ಲಲ್ಲ ವಿಭೂತಿ, ಅದ್ರಿಂದ ಏನಾರು ಹಿಂಗ ಆಯ್ತದೇನು. ಇಷ್ಟ ದಿವಸ ಹೀಗೆಲ್ಲ ಇರ್ಲಿಲ್ಲ, ಇವಾಗ ಇವಳು ಖ್ಯಾತಿ ಜಾಸ್ತಿ ಆಯ್ತಲ್ವಾ, ಅದಕ್ಕೆ ಹೀಗೆಲ್ಲ ಮಾಡ್ತಿದ್ದಾಳೆ. ಏನೋ ಒಳ್ಳೇದಾಗ್ಲಿ ಅಂತ ಈ ಬಾಲಾಂಬಿಕೆ ಹತ್ರ ಬರ್ತೀವಪ್ಪ, ಅವಳೇ ನಮ್ಗೆ ಈ ತರ ಮಾಡೋದಾ? ಇವಳು ಈ ತರ ಭಕ್ತರ ಕಾಟ ಕೊಟ್ರೆ ಇವಳು ಯಾಕೆ ಬಾಲಾಂಬಿಕೆ ಆಗಿರ್ಬೇಕು? ಬಿಡೋದ್ ಬೇಡ ಅವಳನ್ನ. ಇದ್ರು ಇರ್ಬೋದು. ಬನ್ನಿ ಬನ್ನಿ ಹೋಗೋಣ ಬನ್ನಿ. ನಿಲ್ಸಮ್ಮ ನೀನ್ ಬುಟಾಟ್ಕೆ ತನ್ನ ಕಂಡಿದ್ದೀನಿ. ಯಾಕೇನಾಯ್ತು? ನೋಡು ನೀನ್ ಹಚ್ಚಿದ ವಿಭೂತಿಯಿಂದ ಹಣೆ ಕೆರ್ಕೊಂಡ್ ಏನಾಗಿದೆ ಅಂತ. ಅಯ್ಯೋ ಒಂದ್ ನಿಮಿಷ ಇರಿ, ಅಮ್ಮನವ್ರ ಪ್ರಸಾದ ಹಚ್ತೀನಿ, ಎಲ್ಲ ಸರಿಯಾಗತ್ತೆ. ನಿಲ್ಸಮ್ಮ, ನೀನ್ ಕೊಟ್ಟಿರೋದು ಹಚ್ಚಿದ್ರಿಂದನೇ ಹೀಗಾಗಿರೋದು. ನಿಲ್ಸು ನೀನ್ ಸೋಗ್ಲಾಡಿತಾನ. ಅಯ್ಯಯ್ಯೋ ಇದನ್ನಪ್ಪ ಇದು, ಇವರೆಲ್ಲ ಕೆರ್ಕೊಂತಿದ್ದಾರೆ. ಅಮ್ಮನವ್ರ ಪ್ರಸಾದ ಹಚ್ಚಿದ್ರೆ ಎಲ್ಲ ಸರಿ ಹೋಗುತ್ತೆ, ಅಂಥದ್ರಲ್ಲಿ ಇವ್ರಿಗೆ ಕೆರ್ಕೊಂತ ಇದ್ದಾರಲ್ಲ. ಏನಾಯ್ತು ಒಂದು ಅರ್ಥ ಆಗ್ತಾ ಇಲ್ವಲ್ಲ. ಮೊದ್ಲು ಒಳ್ಳೇದಾಗೋ ತರ ನಾಟಕ ಆಡೋದು, ಆಮೇಲೆ ಜನ ಸೇರ್ತಿದಂಗೆ ಈ ತರ ಹಿಂಸೆ ಕೊಡೋದು, ಇದೇ ಅಲ್ವಾ ನಿನ್ ಉಪಾಯ? ಅಯ್ಯಯ್ಯೋ ಇಲ್ಲ, ನಾನ್ಯಾಕೆ ಹಂಗ್ ಮಾಡ್ಲಿ? ಆ ಅಮ್ಮನ ಮಹಿಮೆಯಿಂದನೇ ನಾನು ಬಾಲಂಬಿಕೆ ಆಗಿದ್ದು. ನಾನು ನಿಮ್ಗೆ ಒಳ್ಳೇದ್ ಮಾಡ್ಬೇಕು ಅಂತಾನೆ ಅಲ್ಲಿ ಕೂತಿರೋದು. ನೀನು ಬಾಲಾಂಬಿಕೆ ನಾಟಕ ಆಡಿದ್ದು ಸಾಕು, ಎದ್ದೇಳಮ್ಮ ಮೇಲ್ಕೆ. ನೀನ್ ಇಷ್ಟಕ್ಕೆ ಬಿಡೋದಿಲ್ಲ. ಊರಲ್ಲಿ ಪಂಚಾಯತಿ ಸೇರಿಸ್ತೀವಿ, ಜನಗಳಿಗೆಲ್ಲ ಮೋಸ ಮಾಡಿದ್ಯಾ ಅಂತ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ, ನಿನ್ನ ಊರಿಂದ ಆಚೆ ಹಾಕಿಸ್ತೀವಿ. ನಮ್ಗಾದ ಹಿಂಸೆ ಇವ್ರಿಗೂ ಹೋಗ್ಬೇಕು. ಏನ್ ಮಕ್ಕ ನೋಡ್ತಾ ಇದೀಯಾ? ಅಚ್ಚು ವಿಭೂತಿ ತಕೊಂಡು. ನೋಡು ಹಂಗೆ ಆಗ್ಬೇಕು. ನಮ್ಗಾದಾಗ ಒಬ್ಬೊಬ್ಬರೇ ನಗ್ತಾ ಇದೆಯಾ? ಏನಾಗಿದೆ ಅಲ್ಲಿ? ಏನ್ ಕನಸ್ಕಂಡಿಯಾ? ಅಯ್ಯ ನಿನ್ನ ಅಲ್ಲಿ ನೋಡು, ಆರಾಮಾಗಿ ಅವಳು ವಿಭೂತಿ ಹಚ್ತಾನೆ ಇದ್ದಾಳೆ, ಭಕ್ತರು ಹಚ್ಚಿಸ್ಕೊಂಡು ಹಂಗೆ ಹೋಗ್ತಾನೆ ಇದ್ದಾರೆ. ಹೌದು, ನೀನ್ ನಿಜವಾಗ್ಲೂ ತುರ್ಕೆ ಸೊಪ್ಪಿನ ಪುಡಿನೇ ತಾನೇ ತಂದಿದ್ದು? ಹೌದು, ಆ ತುರ್ಕೆ ಸೊಪ್ಪಿನ ಪುಡಿನೇ. ನೀನು ಆ ವಿಭೂತಿಗೆ ಸರಿಯಾಗಿ ಬೆರೆಸಿದ್ದೆ ತಾನೇ? ಅಯ್ಯೋ, ನಿನ್ನ ಕಣ್ಣೆದುರಿಗೆ ನನ್ನ ಕೈಯಾರಿ ಬರ್ಸಿದ್ನಲ್ಲಮ್ಮ. ಮತ್ ಯಾಕೆ ಯಾರಿಗೂ ಏನೂ ಆಗ್ತಿಲ್ಲ? ಅದೇ ನನಗೂ ಅರ್ಥ ಆಗ್ತಾ ಇಲ್ಲ. ಯಾರು ಏನೇ ಉಪಾಯ ಮಾಡಿದ್ರು ಅದರಿಂದ ತಪ್ಪಿಸ್ಕೊಂಡ್ಬಿಡ್ತಾಳ ಅವಳು, ಅಂತ ಚಾಲಾಕಿ. ಏನ್ ಮಾಡೋದು? ಅಯ್ಯೋ, ಇದೇ ಕೈಲಿ ಅಲ್ವಾ ನಾನು ತುರ್ಕೆ ಸೊಪ್ಪನ್ನ ಬೆರೆಸಿದ್ದು, ನಾನೇ ಮುಡ್ಕೊಂಡ್ಬಿಟ್ಟೆ. ಅಯ್ಯೋ
ಶುರು ಆಗೋಗ್ಬಿಡ್ತು. ಪುಕ್ಲ ನನಗೆ ಕೆರೆತ ಶುರು ಆಯ್ತು. ಅಮ್ಮ 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 ಬೇಗ ಬಾ ಅಮ್ಮ, ಎಲ್ಲಿದೆ ಬೇಗ ಬಾ ಅಮ್ಮ, ಎಲ್ಲಿದೆ ಬೇಗ ಬಾ ಅಮ್ಮ, ಅಮ್ಮ ಬೇಗ ಬಾ ಅಮ್ಮ, ಅಮ್ಮ ಮೈಕೈ ಎಲ್ಲ ಉರಿಸಿದೆ ಬೇಗ ಬಾ ಅಮ್ಮ. ಯಾಕೆ ಏನಾಯ್ತು? ಮೈಕೈ ಕೆರೆಯೋ ಹಾಗೆ ಉರಿಯೋ ಹಾಗೆ ಏನ್ ಮುಟ್ದೆ? ಮತ್ತೆ ಆ ತುರ್ಕೆ ಸೊಪ್ಪು ಹತ್ರ ಹೋಗಿದ್ದ? ಮತ್ತಾರ್ಗಾದ್ರೂ ತರ್ಲೆ ಮಾಡಕ್ಕೆ ಆ ಸೊಪ್ಪನ ತಂದು ಹಚ್ಚಕ್ಕೋದ್ಯಾ? ಅಮ್ಮ ನಿನ್ ಪುರಾಣ ಎಲ್ಲ ಆಮೇಲೆ ಹೇಳಿವಂತೆ, ನನ್ ಪುರ್ಸೊತ್ತಾದಾಗ ಹೇಳ್ತೀನಿ. ಈಗ ನನ್ ಮೈ ಊರಿಗೆ ಏನಾದ್ರೂ ಮಾಡಮ್ಮ. ಒಂದಲ್ಲ ಒಂದ್ ತಗದೆ ತೆಕ್ಕೊಂಡು ಏನಾದ್ರೂ ಒಂದ್ ಮೈ ಮೇಲೆ ಎಳ್ಕೊಂಡ್ ಬರ್ತೀಯ ಅಲ್ವಾ? ಮತ್ತೆ ಯಾರ ಕಿತಾಪತಿ ಮಾಡಕ್ ಹೋಗಿದ್ದೆ? ಹಿರಣ್ಮೈಗೆ ಏನಾದ್ರೂ ಮಾಡಕ್ ನೋಡಿದ್ಯಾ? ಯಾವಾಗ್ಲೂ ನಿನಗೆ ಹಿರಣ್ಮೈದೆ ಚಿಂತೆ. ನಾನು ಇಲ್ಲಿ ಕೆರ್ಕೊಂಡ್ ಸಾಯ್ತಾ ಇದ್ದೀನಿ. ಊರಿನೂ ಕಡಿಮೆ ಆಗ್ತಿಲ್ಲ. ಏನಾದ್ರೂ ಮಾಡಮ್ಮ. ಅಪ್ಪನು ತಾತನು ಇದ್ದಿದ್ರೆ ಏನಾದ್ರೂ ಮಂತ್ರ ಹಾಕಿ ನನ್ನ ಮೈ ಕಡ್ತಾ ಎಲ್ಲ ಶಮನ ಮಾಡ್ತಿದ್ರು. ನಿನ್ನಿಂದ ಏನೂ ಆಗಲ್ಲ. ಇದು ಸಾಮಾನ್ಯಕ್ಕೆ ವಾಸಿ ಆಗೋ ಕಡ್ತಾ ಅಲ್ಲ ಅನ್ಸುತ್ತೆ. ನಡಿ ವೈದ್ಯರ ಹತ್ರ ಹೋಗೋಣ. ಅವ್ರ ಔಷಧಿನೋ ಪುಡಿನೋ ಹಚ್ಚಿ ಸರಿ ಮಾಡ್ತಾರೆ. ನಡಿ ಹೋಗೋಣ. ಸರಿ ಬಾ ಹೋಗೋಣ. ಏನಮ್ಮ ಇವ್ರಿಗೇನೋ ತುರ್ಕೆ ಕಡಿತ ಕಮ್ಮಿ ಆಗಲ್ವಾ? ಇಲ್ಲ ಸರ್. ನಾನು ಕೊಟ್ಟು ಮದ್ದೆಲ್ಲ ಕೊಟ್ಟ್ಯಾ? ಕೊಟ್ಟಿದ್ದೀನಿ. ಏನ್ರಿ ಇಂಥ ವಿಚಿತ್ರವಾದ ಕಾಯಿಲೆ ಎಂಟ್ರಿಸ್ಕೊಂಬಂದಿರಲ್ರಿ? ಮಾಮೂಲಿ ತುರ್ಕೆ ಸೊಪ್ಪಿನ ಕಡಿತ ಅಂದ್ರಲ್ರಿ, ಅಂಥದ್ದೇನಾದ್ರು ಆಗಿದ್ರೆ ನಾವು ಕಟ್ಮದ್ದಿಂದ ಹುಷಾರಾಗಬೇಕಾಯ್ತು. ಅಥವಾ ಬೇರೆ ಯಾವುದಾದ್ರೂ ಅಲರ್ಜಿ ಆಗಿದ್ರು ಕ್ಷಣಾರ್ಧದಲ್ಲಿ ಮಾಯವಾಗೋದು. ರೀ ನೀವೇನೋ ತಪ್ಪು ಮಾಡಿದಿರ್ರಿ, ಅದೇನು ತಪ್ಪು ಅಂತ ಹೇಳ್ರಿ, ಬೇರೆ ಏನಾದರೂ ಯೋಚನೆ ಮಾಡ್ಬೋದು. ಆಯ್ತು ವೈದ್ಯರೇ, ಹೇಳ್ತೀನಿ. ತಪ್ಪಾಗಿದೆ, ಸತ್ಯ ಹೇಳ್ತೀನಿ. ಅದು ನಾನು ಮತ್ತೆ ವಿರೂಪಾಕ್ಷಾಸ್ತ್ರಿಗಳ ಮೊಮ್ಮಗಳಿದಾರಲ್ಲ ಸೌಗಂಧಿ, ಅವಳು ಸೇರ್ಕೊಂಡು ದೇವಸ್ಥಾನದಲ್ಲಿ ಬಾಲಾಂಬಿಕೆ ಆಗಿ ಕೂತಿದ್ದಾಳಲ್ಲ ಹಿರಣ್ಮಯಿ, ಅವಳಿಗೆ ಭಕ್ತರಿಂದಾನೆ ಅವಮಾನ ಆಗ್ಬೇಕು ಅಂತ ತುರ್ಕೆ ಸೊಪ್ಪಿನ ಪುಡಿ ಬರುತ್ತಲ್ಲ, ಅದನ್ನ ವಿಭೂತಿಲಿ ಹಾಕಿ ಬೆರೆಸ್ಬಿಟ್ವಿ. ಅದರಿಂದ ಭಕ್ತರು ಅವಳನ್ನ ಬೈತಾರೆ, ಅವಮಾನ ಮಾಡ್ತಾರೆ ಅಂತ ನಮ್ಮ ಉದ್ದೇಶ ಇತ್ತು. ಅದೇನಾಗ್ತೀವೇನೋ ಗೊತ್ತಿಲ್ಲ, ಅದೆಲ್ಲ ಉಲ್ಟಾ ಹೊಡೆದು ನನಗೆ ಹಿಂಗಾಗ್ಬಿಟ್ಟಿದೆ. ಅಯ್ಯಯ್ಯೋ, ಅದಕ್ಕೆ ನೋಡಿ ಅನುಭವಿಸ್ತಾ ಇದ್ದೀನಿ. ವಿನಾಶಕಾಲೆ ವಿಪರೀತ ಬುದ್ಧಿ. ಅನುಭವಿಸು. ಓಹೋ, ಬನ್ನಿ. ಏನಿಷ್ಟು ತಡವ ಬಂದ್ರಿ? ಇದುವರೆಗೂ ಈ ತುರ್ಕೆ ಸೊಪ್ಪಿನ ಪುರಾಣ ಹೇಳ್ತಾ ಇದ್ದ ಪಂಚಾಕ್ಷರಿ. ಏನ್ ತುರ್ಕೆ ಪುರಾಣ ವೈದ್ರೆ? ಏನ್ ಹೇಳ್ತಿದ್ದೀರಾ? ನೋಡಮ್ಮ, ನಿಮ್ಮ ಮಗಳು ಈ ದೊಡ್ಡ ಮನುಷ್ಯನು ಇಬ್ರು ಸೇರ್ಕೊಂಡು ಹಿರಣ್ಮಯಿಗೆ ಅವಮಾನ ಆಗಬೇಕು ಅಂತ ವಿಭೂತಿನಲ್ಲಿ ತುರ್ಕೆ ಸೊಪ್ಪನ್ನ ಬೆರೆಸಿಟ್ಟಿದ್ರಂತೆ. ಅದೇ ಇವರಿಗೆ ವಾಪಸ್ ಆಗಿದೆ. ಆದ್ರೆ ಭಕ್ತರಿಗೇನೂ ಆಗಿಲ್ಲ, ಅದೇ ಇವರಿಬ್ಬರಿಗೂ ಉಲ್ಟಾ ಹೊಡೆದು ಬಿಟ್ಟಿದೆ. ವೈದ್ರೆ, ಇವಾಗ ನಿಮ್ಗೆ ಎಲ್ಲ ಗೊತ್ತಾಯ್ತಲ್ಲ, ದಯವಿಟ್ಟು ನನ್ನ ಮಗಳಿಗೆ ಏನಾದರೂ ಚಿಕಿತ್ಸೆ ಕೊಡಿ. ಅಲ್ಲಮ್ಮ, ಇದುವರೆಗೂ ಇವನಿಗೆ ಕೊಟ್ಟಿರೋ ಇಂಜೆಕ್ಷನ್ ಮದ್ದು ಏನು ಕೆಲಸ ಮಾಡ್ತಾನೆ ಇಲ್ಲ. ನಿಮ್ಮ ಮಗಳಿಗೂ ಹಾಗೆ ತಪ್ಪು ಮಾಡಿದ್ದಾರೆ, ಅನುಭವಿಸ್ಲಿ ಬಿಡಿ. ಆದ್ರೆ ಎಲ್ಲಿವರೆಗೂ ಹೀಗೆ ಕೆರ್ಕೋತಿದ್ರೆ ರಕ್ತ ಬಂದು ಸತ್ತೋಗ್ತಾರಷ್ಟೇ. ನೋಡಿ ಅಮ್ಮ, ವೈದ್ಯಕ್ಕೂ ಮೀರಿದ್ದು ದೈವಶಕ್ತಿ. ನಾವೆಷ್ಟೇ ಬುದ್ಧಿವಂತರು ಅಂತ ಅಂದ್ಕೊಂಡ್ರು ಕೂಡ ಪ್ರಕೃತಿ ದೈವ ನಮಗಿಂತಲೂ ಮಿಗಿಲಾಗಿರುತ್ತೆ. ಈಗ ನೀವು ಸೀದಾ ಹೋಗ್ಬೇಕಾಗಿರೋದು ಬಾಲಾಂಬಿಕೆ ಹತ್ರ. ಇಲ್ಲ, ನಾನು ಕೆರ್ಕೊಂಡು ಮೈ ಚರ್ಮ ಆಚೆ ಬಂದ್ರು ಸರಿನೇ. ನಾನು ಆ ಹಿರಣ್ಮೈ ಹತ್ರ ಹೋಗಿ ಸಹಾಯ ಮಾಡುವಂತ ಕೈ ಚಾಚಲ್ಲ. ನೀರೇನಾದ್ರೂ ಮಾಡ್ಕೊಳ್ಳೋ ತಾಯಿ, ನಾನು ಹಿಂಗೆ ಕೆರ್ಕೊಂಡು ರಕ್ತ ಬಂದು ಸತ್ತೋಗ್ಬಿಟ್ರೆ ನಾನು ಹೆಂಡತಿ ಮಕ್ಕಳ ಗತಿ ಯಾರು? ನಾನು ಈಗಲೇ ಹಿರಣ್ಮೈ ಹತ್ರ ಹೋಗ್ತೀನಿ. ಅಲ್ಲ, ಆ ಬಾಲಾಂಬಿಕೆ ಹತ್ರ ಹೋಗ್ತೀನಿ. ಕಾಲಿಗೆ ಬಿದ್ದು ಕ್ಷಮಾಪಣೆ ಕೇಳ್ತೀನಿ. ಅಯ್ಯೋ, ನಾನು ಬರ್ತೀರಮ್ಮ. ಬೈತ್ರೆ, ನಾನು ನಿಮ್ಮ ದುಡ್ಡು ಆಮೇಲೆ ಕೊಡ್ತೀನಿ. ಯಾಕೆ ಸರ್ಕೊಳ್ಳಿ? ಬೇಕಾದ್ರೆ ಹೀಗೆ ಕೆರ್ಕೊಂಡು ಸಾಯ್ತೀನಿ. ಅವಳ ಕಾಲಿಗೆ ಮಾತ್ರ ಬೀಳಲ್ಲ. ಸಾಕಂತ
ದೇವಿಕಾ, ಸೌಗಂಧಿ, ನೀವ್ಯಾಕೆ ಇಲ್ಲಿಗೆ ಬರಕ್ಕೆ ಹೋದ್ರಿ? ನೀವು ನನ್ನ ಜೊತೆ ಇರೋದನ್ನ ಯಾರಾದರೂ ಇಲ್ಲಿ ನೋಡಿದ್ರೆ ಆಮೇಲೆ ನಿಮ್ಮನ್ನು ಗಡಿಪಾರು ಮಾಡ್ಬಿಡ್ತಾರೆ. ಆಮೇಲೆ ನೀವು ನಂತರ ಬೀದಿ ಪಾಲಾಗ್ತೀರಾ. ಬೇಡ ಬೇಡ, ಇಲ್ಲಿಂದ ಹೋಗಿ. ಅವಮಾನದ ಬೆಂಕಿಯಲ್ಲಿ ಬೇಯ್ತಾ ಇದ್ದೀನಿ. ಅವ್ರು ಮಾಡಿದ ಅವಮಾನ ನನಗಿನ್ನು ಮರೆಯಕ್ಕೆ ಆಗ್ತಿಲ್ಲ. ಹತಾಶೆ ನಿರಾಶೆಯಿಂದ ಬೋಡವಾಗ್ತಿದ್ದೇನೆ. ನೀವಿಲ್ಲಿರ್ಬೇಡಿ, ಹೋಗಿ, ಹೊರಟೋಗಿ. ಹಾಗೆ ಹೋಗೋ ಹಾಗಿದ್ದಿದ್ರೆ ನಾವಿಲ್ಲಿ ಬರೋ ಅವಶ್ಯಕತೆನೇ ಇರ್ಲಿಲ್ಲ. ಅಂದ್ರೆ ಅಂತ ಅವಶ್ಯಕತೆ ಏನಿತ್ತು? ನೀವ್ ಇವಳನ್ನ ಎಷ್ಟು ಕೆಟ್ಟ ದಾರಿಲಿ ನಡೆಸಿದೀರಾ ಅಂದ್ರೆ ಅವಳು ಮತ್ತೆ ಸರಿಯಾದ ದಾರಿಲಿ ಹೆಜ್ಜೆ ಇಡಕ್ಕೆ ಆಗ್ತಿಲ್ಲ. ಏನಾಯ್ತು ಅಂತ ಬಿಡಿಸಿ ಹೇಳ್ತೀಯೋ ಅಥವಾ ಹೀಗೆ ಹೊಗಟಲ್ ಮಾತಾಡ್ತೀಯೋ? ಎಷ್ಟೇ ಆದ್ರೂ ನಿಮ್ಮ ಮಗಳಲ್ವಾ? ನಿಮ್ಮ ಹಾಗೆ ಹಿರಣ್ಮಯಿ ವಿರುದ್ಧ ಹೋಗಕ್ ಹೋದ್ಲು. ಈಗ ನೋಡಿ ಇವಳ ಅವಸ್ಥೆ ಏನಾಗಿದೆ ಅಂತ. ಏನಾಯ್ತು ಸುಗಂಧಿ? ಮೈ ಕೈ ಎಲ್ಲ ಕೆಂಪಗಾಗಿದೆ. ಏನಾಯ್ತು ಪುಟ್ಟ? ಅಪ್ಪ, ನನ್ ಕೈಲಿ ಆಗ್ತಿಲ್ಲ ಅಪ್ಪ. ಮೈ ಕೈ ಎಲ್ಲ ಕೆರೆತ ಆಗ್ತಿದೆ, ತುರ್ಕೆ ಆಗ್ತಿದೆ. ಏನಾದ್ರೂ ಮಾಡಪ್ಪ. ಏನಾಯ್ತು ಪುಟ್ಟ? ದೇವಿಕಾ, ಏನ್ ಮಾಡ್ದೆ ನನ್ನ ಮಗಳಿಗೆ? ನಿಮ್ ಮಗಳು ಹಿರಣ್ಮೈಗೆ ಭಕ್ತರಿಂದ ಅವಮಾನ ಆಗ್ಲಿ ಅಂತ ಆ ಪಂಚಾಕ್ಷರಿ ಜೊತೆ ಸೇರ್ಕೊಂಡು ಹಿರಣ್ಮಯಿ ಭಕ್ತರು ಕೊಡ್ತಿದ್ ವಿಭೂತಿಲಿ ತುರ್ಕೆ ಸೊಪ್ಪನ್ನ ಬೆರೆಸಿದಾಳೆ. ಈಗ ಇವ್ರಿಗೆ ಅದ್ ಮೂಲ ಆಗಿದೆ. ಯಾಕೆ ಬೇಕಿತ್ತು ಹೇಳಿ ಇವ್ಳಿಗೆ ಇದು? ಆ ಪಂಚಾಕ್ಷರಿ ಮತ್ತೆ ಇವಳಿಗೆ ಯಾವ ರೀತಿ ಶಿಕ್ಷೆ ಆಗಿದೆ ಅಂದ್ರೆ ಆಸ್ಪತ್ರೆಯಲ್ಲಿ ವೈದ್ಯರು ಔಷಧಿ ಕೊಟ್ರು ಗುಣ ಆಗ್ತಿಲ್ಲ. ಪಂಚಾಕ್ಷರಿಗೆ ವೈದ್ಯರು ಹೋಗಿ ಹಿರಣ್ಮೈ ಕಾಲಿಗೆ ಬೀಳು ಎಲ್ಲ ಸರಿ ಹೋಗುತ್ತೆ ಅಂದ್ರು. ನಾನು ಇವಳಿಗೆ ಇದನ್ನೇ ಹೇಳ್ದೆ. ಆದ್ರೆ ಅವಳು ಹಿರಣ್ಮೈ ಹತ್ರ ಹೋಗಲ್ಲ, ಅವಳು ಕಾಲಿಗೆ ಬೀಳಲ್ಲ ಅಂತ ಹಠ ಮಾಡ್ತಿದ್ದಾಳೆ. ನನ್ನ ಅಪ್ಪನ ಹತ್ರನೇ ಹೋಗ್ಬೇಕು ಅಂತಿದ್ದಾಳೆ. ಅದಕ್ಕೆ ನನಗೆ ಬೇರೆ ದಾರಿ ಕಾಣಿಸ್ದೆ ಇಲ್ಲಿ ಕರ್ಕೊಂಡ್ಬಂದೆ. ಅವಳು ತುಂಬಾ ಕೆರ್ಕೋತಿದ್ದಾಳೆ. ನೀವೇನಾದ್ರೂ ಮಾಡಿ. ನನ್ನ ಮಗಳು ಸರಿಯಾಗಿ ಹೇಳಿದಾಳೆ. ಇವಳು ಹೋಗಿ ಆ ಶತ್ರು ಆ ಹಿರಣ್ಮಯಿ ಕಾಲಿಗೆ ಬೀಳ್ಬೇಕಾ? ಸಾಧ್ಯನೇ ಇಲ್ಲ. ಇವಳು ಯಾವತ್ತಿದ್ರು ಅಪ್ಪನ ಮಗಳೇ. ಇವಳು ಹೋಗಿ ಅವಳು ಕಾಲ್ ಬಿದ್ರೆ ನನಗೆ ಅವಮಾನ ಆಗತ್ತೆ, ಇವಳಿಗೂ ಮರ್ಯಾದೆ ಇಲ್ದಂಗಾಗತ್ತೆ. ಹಾಗಾದ್ರೆ ಇವಳು ಹೀಗೆ ಉರಿಲೇಬೇಕು ಅನ್ನೋದ ನಿಮ್ ಉದ್ದೇಶ? ನೋಡಿ ಹೇಗ್ ಕೆರ್ಕೋತಿದ್ದಾಳೆ ಅಂತ. ಇವಳಿಗಂತೂ ಬುದ್ಧಿ ಇಲ್ಲ, ನಿಮಗ್ ಬುದ್ಧಿ ಬೇಡ್ವಾ? ದೇವಿಕಾ, ಇದ್ಯಾವ ದೊಡ್ಡ ಕಾಯಿಲೆ ಅಂತ ಹಿರಣ್ಮಯಿ ಕಾಲ್ಗೆ ಹೋಗಿ ಬೀಳ್ಬೇಕು? ನನ್ನ ಮಗಳನ್ನ ನಾನೇ ವಾಸಿ ಮಾಡ್ತೀನಿ. ಬಾ ಮಗಳೇ. ರೀ, ನನ್ನ ಮಗುಗೆ ಹುಷಾರಿಲ್ಲ ಬಾಲಾಂಬಿಕೆ ತಾಯಿ. ಪಟ್ಟಣಕ್ಕೆ ಹೋಗಿ ವೈದ್ಯಕ್ಕೆ ತೋರಿಸಿದ್ರು ಏನು ಪ್ರಯೋಜನ ಆಗಿಲ್ಲ. ಹೌದಾ? ಒಂದು ನಿಮಿಷ ಇರಿ. ಇದನ್ನ ಅಮ್ಮನವ್ರ ಹೆಸರು ಹೇಳ್ಕೊಂಡು ಮಗುಗಿಡಿ, ಆಗ ಬೇಗ ವಾಸಿ ಆಗತ್ತೆ. ಆಗ್ಲಿ ತಾಯಿ. ಇವತ್ತಿನ ಸೇವೆ ಮಾಡಿದ್ದಾಯ್ತು. ಮನೆಯಲ್ಲಿ ಅಪ್ಪ ಅಮ್ಮ ಅಜ್ಜಿ ಕಾಯ್ತಾ ಇರ್ತಾರೆ. ನಾನು ಹೋಗ್ತೀನಿ. ಆಗ್ಲಿ ಬಾಲಾಂಬಿಕೆ ತಾಯಿ, ಆಗ್ಲಿ. ಅಯ್ಯೋ ಹಿರಣ್ಮಯಿ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಮ್ಮ. ಅಯ್ಯೋ ಕ್ಷಮಿಸ್ಬಿಡಮ್ಮ. ಅಯ್ಯೋ ಪಂಚಾಕ್ಷರಿ ಅವರೇ, ಏನಾಯ್ತು ನಿಮ್ಗೆ? ಏನಿದೆ ಮೈಯೆಲ್ಲ ಕೆರ್ಕೊಂಡು ಕೆಂಪಗಾಗಿದೆ? ಹೂನಮ್ಮ, ಆ ಸೌಗಂಧಿ ಮಾತು ಕೇಳ್ಕೊಂಡು ನಿನಗೆ ಮಾಡಬಾರ್ದು ಮಾಡಿದ್ನಲ್ಲ, ಅದಕ್ಕೆ ಮೈಯೆಲ್ಲ ಕಿಡಿತಾ ಇದೆ. ಅಯ್ಯೋ ಅದೇನಾಯ್ತು ಅಂತ ಸ್ವಲ್ಪ ಬಿಡ್ಸಾಳಿ ಪಂಚಾಕ್ಷರಿ ಅವರೇ. ನೋಡಮ್ಮ, ನೀನು ಕ್ಷಮಿಸಿದೆ ಅಂತ ಹೇಳೋವರೆಗೂ ನಾನು ಹೇಳಲ್ಲ. ಇಲ್ಲಾಂದ್ರೆ ಹಿಂಗೆ ಕೆರ್ಕೊಂಡೆ ಸತ್ತೋಗ್ತೀನಿ. ನೋಡಿ, ನೀವು ತಪ್ಪು ಮಾಡಿದ್ರೆ ಕ್ಷಮಿಸ್ಬೇಕಾಗಿರೋದು ನಾನಲ್ಲ, ಆ ಮಹಾತಾಯಿ.